ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಯಾಕೆಂದರೆ ನನ್ನ ಚಾನಲ್ ಡಿಲೀಟ್ ಆಯ್ತಲ್ಲ, ನಿಮಗೆಲ್ಲ ಗೊತ್ತಲ್ಲ, ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದ್ದು. ಅದಕ್ಕೆ ಎಲ್ಲರಿಗೂ ಹಂಗೆ ಆಗಬಾರ್ದು. ಈ ಸರಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದಲ್ಲ, ಅದಕ್ಕೆ ಅದಕ್ಕೆ ಇನ್ಫಾರ್ಮೇಶನ್ ಕೊಡೋಣ. ಏನಾಯ್ತು ಅಂತಂದರೆ, ನಂದು ಹಳೆ ಚಾನಲ್ ಡಿಲೀಟ್ ಆಗಿತ್ತು. ಅದಕ್ಕೋಸ್ಕರ ನೀವು ಆ ಥರ ಮಾಡ್ಕೊಂಬಿಡಿ. ಯಾಕೆ ಡಿಲೀಟ್ ಆಯಿತು, ಏನಕ್ಕೆ, ಏನು ರೀಸನ್ ಅಂತ ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಂಡಿಲ್ಲ. ಡಿಲೀಟ್ ಆಯ್ತಲ್ಲ ಅಂತ ಬೇಜಾರಲ್ಲೇ ಸುಮ್ಮನೆ ಆಗ್ಬಿಟ್ಟೆ ನಾನು. ಶೇರ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಹಾಗಾಗಿ ಯಾರಿಗೂ ಆ ಥರ ಆಗಬಾರ್ದು. ಇನ್ಮೇಲಾದರೂ ಎಲ್ಲರೂ ಹುಷಾರಾಗಿ ಅಪ್ಲೋಡ್ ಮಾಡಿ ವಿಡಿಯೋಸ್ಗಳನ್ನ. ನನಗೂ ಇಲ್ಲ, ಏಕೆಂದರೆ ನನಗೆ ಹೋದ್ಸರಿ ಇದಾಗೋಯ್ತಲ್ಲ ಬಿಗ್ ಬಾಸ್ದು. ಏನಪ್ಪ ಅಂದರೆ ಬೇಜಾರಾಗೋಯ್ತು ನನಗೆ. ಬಿಗ್ ಬಾಸ್ ಅಷ್ಟು ಇಷ್ಟಪಡ್ತಿದ್ದೆ, ತುಂಬ ಇಷ್ಟಪಡ್ತಿದ್ದೆ. ಬಟ್ ಬಿಗ್ ಬಾಸ್ದೇನು ಪ್ರಾಬ್ಲಮ್ ಇಲ್ಲ, ನಾವು ಅಪ್ಲೋಡ್ ಮಾಡಿದ ವಿಡಿಯೋಯಿಂದ ಪ್ರಾಬ್ಲಮ್ ಆಗಿದ್ದು. ಆದರೆ ಯಾವುದು ನಾವು ಏನು ಇಷ್ಟಪಟ್ಟಿರ್ತೀವೋ ಅಂದರೆ ಬಿಗ್ ಬಾಸ್ ಅಂದರೆ ತುಂಬ ಇಷ್ಟ ನನಗೆ, ನೋಡ್ತಾ ಇದ್ನಾ, ಅದರಿಂದನೇ ನಂದು ಚಾನಲ್ ಡಿಲೀಟ್ ಆಗೋಯ್ತು ಅಂತ ತುಂಬ ಬೇಜಾರಲ್ಲಿದ್ನ. ಹಂಗಾಗಿ ಸ್ವಲ್ಪ ಬಿಗ್ ಬಾಸ್ ಮೇಲೆ ಸ್ವಲ್ಪ ಬೇಜಾರಿತ್ತು. ಬಟ್ ನನ್ನ ತಪ್ಪಿಂದ ಬಿಗ್ ಬಾಸ್ ಕಂಟೆಂಟ್ ಹಾಕಿ ಚಾನಲ್ ಡಿಲೀಟ್ ಆಗಿತ್ತು. ಬಿಗ್ ಬಾಸ್ದೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳೆಲ್ಲ ನೋಡ್ತಾ ಇದ್ರು ನನ್ನ ವಿಡಿಯೋಸ್ಗಳು. ನಮ್ಮ ಮಕ್ಳದ್ದು ಅಷ್ಟೇ ತುಂಬ ರೀಲ್ಸ್ ಹಾಕಿದ್ದೆ ಅಲ್ವಾ, ಎಷ್ಟೊಂದು ಹಾಕಿದ್ದೆ ತಾನೇ ನಿಮ್ದೆಲ್ಲ ರೀಲ್ಸ್ಗಳು. ತುಂಬ ರೀಲ್ಸ್ ಅಪ್ಲೋಡ್ ಮಾಡಿದ್ದೆ ಆ ಚಾನಲಲ್ಲಿ, ತುಂಬ ಚೆನ್ನಾಗಿತ್ತು. ಪೂರ್ಣಿಮಾ MC ಕನ್ನಡ ವ್ಲಾಗ್ಸ್ ಅಂತ. ತುಂಬ ಅಂದರೆ ತುಂಬ ಫಸ್ಟ್ ಪೇಮೆಂಟ್ ಕೂಡ ತಗೊಂಡಿದ್ದೆ ನಾನು ಆ ಚಾನಲಲ್ಲಿ. ಬಟ್ ಅದೇನಾಯಿತು ಅಂದರೆ ನನ್ನ ತಪ್ಪೋ ಅಥವಾ ನಾನು ತಿಳ್ಕೊಂಡಿದ್ದ ತಪ್ಪೋ ಅದೇನಂತ ಗೊತ್ತಿಲ್ಲ. ಬಟ್ ಚಾನಲ್ ಡಿಲೀಟ್ ಆಯಿತು. ಅದಕ್ಕೋಸ್ಕರ ನೀವು ಆ ಥರ ಮಾಡ್ಕೊಂಬೇಡಿ ಅಂತ ಈ ವಿಡಿಯೋನು ಸ್ವಲ್ಪ ಲಿಟಲಾಗಿ ಸ್ವಲ್ಪ ನಿಮಗೆ ಮೈಂಡಿಗೆ ಹೋಗಲಿ. ನೆಕ್ಸ್ಟ್ ಇವಾಗ 16ಇಂದ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆಯಲ್ಲ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನಾನು ಆ್ಯಕ್ಚುಲಿ 1 ಇಯರ್ ಆಗಿತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. 1 ಇಯರಲ್ಲಿ ಮಾನಿಟೈಸೇಷನ್ ಕೂಡ ಆಯಿತು. ಎಫರ್ಟ್ ಆಗ್ತೆ, ತುಂಬ ಎಫರ್ಟ್ ಆಗ್ತೆ. 1 ಇಯರಲ್ಲಿ ನಂದು ಮಾನಿಟೈಸೇಷನ್ ಆಯಿತು. ಆ್ಯಂಡ್ ಚಾನಲ್ಲು ಕೂಡ ಚೆನ್ನಾಗಿ ಗ್ರೋತ್ ಆಗಿತ್ತು. ಯಾವುದೇ ಶಾರ್ಟ್ಸ್ ಹಾಕಿರೂ 15,000 1 lakh ಎಲ್ಲ ಹೋಗ್ತಾಯಿತ್ತು. ಆ ಟೈಮಲ್ಲಿ ನಾನು ಏನು ಮಾಡಿದೆ ಅಂದರೆ, ಬಿಗ್ ಬಾಸ್ದು ಫೋಟೋಗಳ್ನ ಹಾಕ್ಕೊಳ್ತಾನೆ ಬಂದೆ. 3-4 ಮಂತ್ಸ್ ಬಿಗ್ ಬಾಸ್ ಇರುತ್ತಲ್ಲ, ಫೋಟೋಗಳ್ನ ಅಪ್ಲೋಡ್ ಮಾಡ್ಕೊಂಡು ಬಂದೆ. ಅವಾಗ ಏನೂ ಆಗಲಿಲ್ಲ ನನಗೆ. ಬಟ್ ಕೊನೆ ಮೂಮೆಂಟಲ್ಲಿ ಇನ್ನೇನು ಬಿಗ್ ಬಾಸು ಎಂಡ್ ಆಗಬೇಕು, ಆ ಟೈಮಲ್ಲಿ ಏನು ತಪ್ಪು ಮಾಡಿಬಿಟ್ಟೆ ಅಂತ ಅಂದರೆ, ವಿಡಿಯೋಗಳ್ನ ತೊಗೊಂಡೆ ಏನು ಮಾಡಿದೆ, ಅಪ್ಲೋಡ್ ಮಾಡಿದೆ. ನೋಡಿ ಆವಾಗಾಯಿತು ನನಗೆ ಪ್ರಾಬ್ಲಮ್ ಅಂತ. ಏನಾಯಿತು ಅಂತಂದರೆ, ಅದು ಲೈವ್ ವಿಡಿಯೋಸ್ ಬರುತ್ತೆ, ಲೈವ್ ವಿಡಿಯೋಸ್ ತೊಗೊಂಡು ಅಪ್ಲೋಡ್ ಮಾಡಿದೆ. ತುಂಬ ಚೆನ್ನಾಗೇನೋ ಹೋಯ್ತು. ವಿಡಿಯೋಸ್ಗಳೇನೂ ಪ್ರಾಬ್ಲಮ್ ಏನಿಲ್ಲ. 1 lakh 2 lakh ಹೋಯ್ತು. ನನಗಂತೂ ತುಂಬ ಖುಷಿ. ಅಯ್ಯೋ, ಡಾಲರ್ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ, ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ನನಗೆ ಎಕ್ಸ್ಪೆಕ್ಟೇಷನು. ನೀವು ನೋಡಿದ್ರಲ್ಲ ಎಲ್ಲ ನಾನು ಬಿಗ್ ಬಾಸ್ ವಿಡಿಯೋ ಹಾಕಿದ್ದೆ. ನಾನು ನೋಡಿದ್ರಿ ತಾನೇ ಬಿಗ್ ಬಾಸ್ ವಿಡಿಯೋ. ನಮ್ಮ ಮಕ್ಕಳೆಲ್ಲ ನೋಡಿದರು. ಬಿಗ್ ಬಾಸ್ ವಿಡಿಯೋಗಳು ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಆಗ್ತಾಯಿದ್ದೆ. ಬಟ್ ಏನಾಯಿತು ಅಂದರೆ, ಲಾಸ್ಟ್ ಅದೇ ನಾನು ಹೇಳಿದ್ನಲ್ಲ, ಬಿಗ್ ಬಾಸ್ದು ಫೋಟೋ ನೀವೆಲ್ಲ ಏನು ಮಾಡ್ತೀರಾ ಅಂದರೆ, ಬಿಗ್ ಬಾಸ್ ಅಟ್ಲೀಸ್ಟ್ ಫೋಟೋ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಇನ್ಫಾರ್ಮೇಷನ್ ಕೊಡಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ವಿಡಿಯೋ ಬೇರೆ ಕಡೆಯಿಂದ ತೊಗೊಂಡು ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮ್ಮ ಚಾನಲ್ಲು ಶಿವನ ಪಾದಕ್ಕೆ ಸೇರಿಕೊಳ್ಳುತ್ತೆ. ಯಾರೋ ತಪ್ಪು ಮಾಡಬೇಡಿ. ನಾನು ಮಾಡಿ ನನ್ನ ಚಾನಲ್ ತುಂಬ ಚೆನ್ನಾಗಿತ್ತು. ಚಾನಲ್ಲು 5,000 ಸಬ್ಸ್ಕ್ರೈಬರ್ ಆಗಿದ್ದರು. ಆ್ಯಂಡ್ ಒಂದು ಪೇಮೆಂಟ್ ಬರ್ತಾಯಿತ್ತು. 1-2 ಮಿನಿಟ್ಸು ಒಂದು ಪೇಮೆಂಟ್ ಬರ್ತಾಯಿತ್ತು. ಇನ್ನೊಂದು ಪೇಮೆಂಟ್ ಬರೋದ್ರಲ್ಲಿತ್ತು. ಆದರೂ ಆ ಪೇಮೆಂಟ್ ಕೊಡಲಿಲ್ಲ ಅವ್ರು ನನಗೆ. ಏಕೆಂದರೆ ಚಾನಲ್ಲು ಇದಾಗೋಯ್ತು, ಡಿಲೀಟ್ ಆಯಿತು, ಸಸ್ಪೆಂಡ್ ಅಂತ ಕೊಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಅದಾಯಿತು. 7 days ಟೈಮ್ ಕೊಟ್ಟಿದ್ರು. ಬಟ್ ನನಗೆ ಅದೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಎಲ್ಲರೂ ಇನ್ಫಾರ್ಮೇಷನ್ ಕೇಳಿದ್ರೆ, ಇಲ್ಲ ಅದು ಚಾನಲ್ಲು ಏನು ಮಾಡೋಕ್ಕಾಗಲ್ಲ, ಸಸ್ಪೆಂಡ್ ಆಗೋಯ್ತು ಅಂತ ಅಂದರು. ಎಷ್ಟು ಬೇಜಾರಾಗಿರ್ಬೇಕು ಹೇಳಿ. 1 ಇಯರ್ ಕಷ್ಟಪಟ್ಟಿದ್ದು ನನಗೆ ಗೊತ್ತಾ. ಸೆಕೆಂಡ್ ಪೇಮೆಂಟ್ ಕೂಡ ಬರ್ತಿತ್ತು. ಸೆಕೆಂಡ್ ಪೇಮೆಂಟೂ ಬರಲಿಲ್ಲ, ಫಸ್ಟ್ ಪೇಮೆಂಟ್ ಅಷ್ಟೇ ಬಂತು. ಅದಕ್ಕೆ ನೀವು ಗೈಸ್ ಯಾರು ಆ ಥರ ಮಾಡ್ಕೊಂಬಿಡಿ ಪ್ಲೀಸ್. ಎಲ್ಲರೂ ನೋಡಿ ಬಿಗ್ ಬಾಸ್ ವಿಡಿಯೋನ ಅಪ್ಲೋಡ್ ಮಾಡಿ. ನಂತರ ಯಾರು ಮಾಡಿಕೊಂಡು ಚಾನಲ್ನ ಇದು ಮಾಡ್ಕೊಂಬೇಡಿ ಅಂತ ಹೇಳ್ತಾ, ಸ್ವಲ್ಪ ಚಿಕ್ಕದಾಗಿ ಇದನ್ನು ಸ್ಟಾರ್ಟ್ ಮಾಡಿರೋದು. ಇನ್ನೂ ತುಂಬ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಏನು ಅಂದರೆ ಬಿಗ್ ಬಾಸ್ ಬಗ್ಗೆನೇ. ಆ್ಯಂಡ್ ಬಿಗ್ ಬಾಸ್ ಕಂಟೆಂಟ್ನ ಯಾವ ಥರ ತೊಗೋಬೇಕು, ಯಾವ ಥರ ವಿಡಿಯೋಗಳ್ನ ಅಪ್ಲೋಡ್ ಮಾಡಬೇಕು,
ಅನ್ನೋದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ನೀವು ನನಗೆ ಕಾಮೆಂಟ್ ಹಾಕಿ, ಕಾಮೆಂಟ್ ಹಾಕಿದ್ರೆ ನನಗೂ ಒಂದು ಇನ್ಸ್ಪೈರ್ ಆಗುತ್ತೆ ಯಾವ ಥರ ವಿಡಿಯೋಗಳು ಮಾಡಬೇಕು ಅಂತ. ಓಕೆನಾ? ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ಅಂತಂದರೆ ನೆಕ್ಸ್ಟು ಹೇಳ್ತೀನಿ ಯಾವ ಥರ ಹಾಕಬೇಕು, ಏನು ಹಾಕಬೇಕು ಅಂತ. ಓಕೆನಾ? ಹಾಗಾಗಿ ಗೈಸ್ ಎಲ್ಲರೂ ಹುಷಾರಾಗಿ ಹಾಕಿ. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ, ಬಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್ ಗಾಯ್ಸ್.